ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ನೈಟ್ ಅಮ್ಮನ ಮನೆಯಿಂದ ಬಂದಿದ್ದು ತುಂಬಾ ಲೇಟ್ ಆಗೋಯಿತು. ಅಲ್ಲೇ ನಾವು ಬಿಟ್ಟಿದ್ದೆ 10 ಗಂಟೆ ಆಗೋಯಿತು. ಮನೆಗೆ ಬರೋಷ್ಟರಲ್ಲಿ 12 ಗಂಟೆನೇ ಆಗಿಬಿಟ್ಟಿತ್ತು. ಅಷ್ಟು ಲೇಟ್ ಆಗಿಬಿಟ್ಟಿತ್ತು. ಇವರಿಗೇನೋ ಕೆಲಸ ಇತ್ತು ಅಂತೇಳಿ ಲೇಟಾಗಿ ಬಂದ್ರ, ಹಾಗಾಗಿ ಹೊರಟಿದ್ದು ಲೇಟು, ತಲುಪಿದ್ದು ಲೇಟ್ ಆಗೋಯಿತು. ಇನ್ನು ಬಂದು ಎಲ್ಲನೂ ಹೇಗಿತ್ತು ನೋಡಿ ಹಾಗಾಗೇನೆ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಸೊಪ್ಪಾಗಲಿ ತರಕಾರಿ ಆಗಲಿ ಎಲ್ಲನೂ. ಅದಕ್ಕೆ ಇವಾಗ ಬೆಳಿಗ್ಗೆನೇ ಎಲ್ಲನೂ ನೀಟಾಗಿ ಎತ್ತಿಟ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಬಟ್ಟೆ ಎಲ್ಲ ಫುಲ್ಲು ಇದೆ ಅಲ್ವಾ, ನಾನು ಇರಲಿಲ್ವಲ್ಲ 1 ವೀಕು. ಪ್ರತಿಯೊಬ್ಬರು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಗೆ ಇದೆ, ಅದನ್ನೆಲ್ಲ ನೆನೆಸಿದ್ದೀನಿ. ಅದೆಲ್ಲ ನೆನಿಬೇಕು. ಸಂಜೆ ಮೇಲೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ. ಇನ್ನು ಪೂಜೆ ಎಲ್ಲ ಮಾಡಬೇಕಲ್ವ, ಇದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ನಮ್ಮ ಮನೆ ನಾನು ಎಷ್ಟು ದಿನ ಇಲ್ಲ ಅಂತಂದ್ರೂ ಮನೆ ಮಾತ್ರ ನೀಟಾಗಿ ಇಟ್ಕೊಂಡಿರ್ತಾರೆ ಪ್ರತಿಯವರು. ಒಂದು ಚೂರು ಏನು ಧೂಳು ಬರೋ ಥರ ಇಟ್ಕೊಂಡಿರಲ್ಲ. ಅವರು ಬಂದ್ರೂ ಕೂಡ ಎಲ್ಲ ನೀಟಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ. ಅದೊಂದು ಖುಷಿ ನನಗೆ. ಮನೆ ನೀಟಾಗಿರುತ್ತಪ್ಪ, ಬಂದ ತಕ್ಷಣ ಕೆಲವು ಹೆಣ್ಮಕ್ಳಿಗೆ ಏನಾದ್ರೂ ಮನೆ ನೀಟಾಗಿಲ್ಲ ಅಂತಂದ್ರೆ ಅಯ್ಯೋ ಏನಪ್ಪ ಹಿಂಗಿದೆ, ಎಲ್ಲಿಗೂ ಹೋಗ್ಬಾರ್ದು ಅಂತ ಅನ್ಸುತ್ತೆ. ಬಟ್ ನಮ್ಮ ಮನೇಲಿ ಆ ಥರ ಏನಿಲ್ಲ. ನಾನು ಎಷ್ಟು ದಿನ ಹೊರಗಡೆ ಇದ್ದು ಬಂದ್ರು, ಅಮ್ಮನ ಮನೆಗೆ ಹೋಗಿ ಬಂದ್ರು ಕೂಡ ಪ್ರತಿಯೊಬ್ಬರು ನೀಟಾಗಿ ಮನೆ ಇಟ್ಕೊಂಡಿರ್ತಾರೆ. ನಾನು ಹೋಗ್ಬೇಕಾದ್ರೆ ಎಷ್ಟು ನೀಟಾಗಿ ಮಾಡಿಟ್ಟಿರ್ತೀನಿ ನೋಡಿ, ವಾಪಸ್ ಬರೋರು ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಮನೆ ಅಷ್ಟು ನೀಟಾಗಿ ಮಾಡಬೇಕು, ಕ್ಲೀನ್ ಮಾಡಬೇಕು ಅನ್ನೋ ಅಗತ್ಯ ಏನಿಲ್ಲ, ಎಲ್ಲ ನೀಟಾಗಿದೆ. ಆದರೆ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೋಬೇಕು. ಅಷ್ಟರಲ್ಲಿ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ಬೇಕು. ಸುಮ್ಮನೆ ಎಲ್ಲ ಹಿಂಗೆ ಇಟ್ಕೊಂಡು ಆ ಕೆಲಸನೆಲ್ಲ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಇವಾಗೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ತಿಂಡಿಗೆ ಅಮ್ಮನೇ ನೈಟು ದೋಸೆ ಇಟ್ಟು ಕೊಟ್ಟು ಕಳಿಸಿದ್ರು, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗ ತಿಂದು ಆಚೆ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲೇ ದೋಸೆ ಹಾಕೊಂಡ್ಬಿಡೋಣ. ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಸಿಂಪಲಾಗಿ ಸೆಟ್ ದೋಸೆ ಥರ ಮಾಡ್ಕೊಂಡು ತಿನ್ಕೊಂಬಿಡೋಣ. ಮಧ್ಯಾಹ್ನ ಬೇಕಾದರೆ ನುಗ್ಗೆಕಾಯಿ ಇದೆ, ಅದನ್ನು ಹಾಕಿ ಸಾಂಬಾರು ಮಾಡಿದ್ರೆ ಆಗುತ್ತೆ. ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿದಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಅವರು ಕೂಡ ತಿಂಡಿ ತಿಂದಿಲ್ಲ, ಅವ್ರಿಗೆ ಹೊರಟ್ರೆ ನಾನು ಒಬ್ಳಿಗಲ್ವ, ಹಾಗಾಗಿ ದೋಸೆನೇ ಹಾಕ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಕೆಲವೊಂದಿಷ್ಟು ಪಾಟ್ಗಳನ್ನೆಲ್ಲ ತೊಗೊಂಬಂದಿದ್ದಲ್ವ, ಅದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು ಅಂತೆಲ್ಲ ಸ್ವಲ್ಪ ಐಡಿಯಾ ಮಾಡಬೇಕು. ಹಾಗಾಗಿ ಫಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅದನ್ನು ತಂದೆಲ್ಲ ಜೋಡಿಸ್ಕೊಬೋದು. ಇವತ್ತೆಲ್ಲ ಅದೇ ಕೆಲಸ ಆಗುತ್ತೆ. ಫ್ರಿಜ್ಜಲ್ಲೆಲ್ಲ ಕಾಳೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ತೆಗೆದು ಮತ್ತು ತರಕಾರಿನೆಲ್ಲ ಇಟ್ಟು ಅದೆಲ್ಲ ಕೆಲಸ ಆಗೇ ಆಗುತ್ತೆ. ಹಾಗಾಗಿ ಸಂಜೆವರೆಗೂ ಸ್ವಲ್ಪ ಕೆಲಸ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲ ಆಗ ಫೇಸ್ಗೆ ಸೇರಿಸ್ಬಿಡ್ತು ಅಂತಂದರೆ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಊರಿಂದ ಬರಬೇಕಾದ್ರೆ ನೋಡಿ ಎಷ್ಟು ಲಗೇಜ್ ಇದೆ. ನಮ್ಮಮ್ಮ ಪೈಪಿಂದ ಹಿಡಿದು ಎಲ್ಲನೂ ಕೊಟ್ಟು ಕಳಿಸಿದ್ದಾರೆ. ಯಾಕಂತಂದರೆ ಇಲ್ಲಿ ಹೊರಗಡೆ ತೊಳಿಬೇಕಾದಾಗ ನಾನು ಬಕೆಟಲ್ಲೇ ಎತ್ಕೊಂಡು ತೊಳಿತಾ ಇದ್ದೆ. ಅದಕ್ಕೆ ಪೈಪ್ ಹಾಕೊಂಡ್ಬಿಡು, ಪೈಪಲ್ಲಾದರೆ ನೀಟಾಗಿ ಇಟ್ಕೊಂಡ್ಬಿಡ್ಬೋದು. ಅಂದರೆ ಜಾಗ ಸ್ವಲ್ಪ ದೊಡ್ಡದಿದೆ ಅಲ್ವಾ, ಹಾಗಾಗಿ ಅಲ್ಲಿ ಮನೇಲಿ ವೇಸ್ಟ್ ಇತ್ತು, ಅವ್ರೇನೂ ಯೂಸ್ ಮಾಡ್ತಿರ್ಲಿಲ್ಲ ಪೈಪ್ನ. ಹಾಗಾಗಿ ತೊಗೊಂಡೋಗು ಅಂತೇಳಿ ಕೊಟ್ಟರು. ಇನ್ನು ನಾನು ಸ್ವಲ್ಪ ಬಟ್ಟೆ ಸೀರೆನೆಲ್ಲ ಸ್ವಲ್ಪ ತೊಗೊಂಬಂದಿದ್ದೆ ಅಲ್ಲಿಂದ, 1-2 ಜೊತೆನ. ಇನ್ನು ಸೊಪ್ಪು ತರಕಾರಿ ಎಲ್ಲ ನೋಡಿ, ಸೊಪ್ಪಂತೂ ಎಷ್ಟು ತೊಗೊಬಂದಿದ್ದೀನಿ ಅಂತಂದರೆ ನಾನಂತೂ ಎಲ್ಲ ಥರದ್ದು ತಂದಿದ್ದೀನಿ. ಒಂದೆಲ್ಗ ಮೆಂತ್ಯ ಸೊಪ್ಪು, ನುಗ್ಗೆಕಾಯಿ ಸೊಪ್ಪು ಎಲ್ಲನೂ ತೊಗೊಂಡ್ಬಿಟ್ಟೆ. ಇನ್ನು ಗುಳ್ಸುಂಡೆಕಾಯಿ ಮತ್ತು ನುಗ್ಗೆಕಾಯಿನೂ ತೊಗೊಂಬಂದಿದ್ದೆ. ಇನ್ನು ಅಳಸ್ಲೇನೂ ಕೂಡ ಕೊಟ್ಟು ಕಳಿಸಿದ್ರು ಅಮ್ಮ. ನಾನು ಅಲ್ಲೇ ಕಟ್ ಮಾಡ್ರಮ್ಮ, ಯಾಕೆ ಬೇಡ ಇಲ್ಲೇ ತಿಂದ್ಕೊಂಡು ಹೋಗ್ತೀವಿ ಅಂತ ಅಂದು. ಇಲ್ಲ ಬೇಡ, ಅಲ್ಲೇ ಕಟ್ ಮಾಡ್ಕೊಳ್ಳಿ, ಅವ್ರು ಆಫೀಸ್ಗೆಲ್ಲ ತೊಗೊಂಡೋಗಿ ಕೊಡಲಿ ಅಂತೇಳ್ಬಿಟ್ಟು ಕೊಟ್ಟು ಕಳಿಸಿದ್ರು. ಇನ್ನು ಪಾಟ್ಗಳೆಲ್ಲ ತಂದಿದ್ದೆ ಅಲ್ವಾ, ರಾತ್ರಿ ಬಂದಿದ್ದೇ ಲೇಟ್ ಆಗೋಯಿತು. ಹಾಗಾಗಿ ಎಲ್ಲನೂ ಹಂಗಂಗೆ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವಿ. ಇನ್ನು ಬೆಳಿಗ್ಗೆ ಅವನ್ನೆಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಬಿಡೋಣ. ಮತ್ತು ನೀರೆಲ್ಲ ಹಾಕಬೇಕಿತ್ತು, ಹಾಕೋಣ ಅಂಥೇಳಿ ಎಲ್ಲನೂ ನೋಡ್ತಾಯಿದ್ದೆ. ಇನ್ನು ನಾನು ವೀಳ್ಯದೆಲೆ ಹಾಕಿದ್ದೆ ಅಲ್ವಾ, ಅದು ಯಾವ ರೀತಿ ಬರ್ತಾಯಿದೆ, 1 ವೀಕ್ ಆಯ್ತಲ್ಲ ನೋಡಿ ಅಂದ್ಬಿಟ್ಟು ಅದನ್ನೆಲ್ಲ ನೋಡ್ತಾಯಿದ್ದೆ. ಚೆನ್ನಾಗಿ ಬಂದಿತ್ತು ಅದು. ಒಂದು ಪಾಟಲ್ಲೇ 4 ಕಂಬೆನೋ ಇದೆ, ಅದರಲ್ಲಿ ಒಂದು ದೊಡ್ಡ ಎಲೆ. ಈ ಎಲೆ ಏನು ಗೊತ್ತಾ, ಒಂದು 15 ದಿನ ಆದ್ರೂ ಕೂಡ ಅದು ಒಣಗಲ್ಲ, ಅಷ್ಟು ಫ್ರೆಶ್ ಆಗಿರುತ್ತೆ ಆ ಎಲೆ. ಕಳ್ಸೋಕ್ಕಾಗ್ಬಿಟ್ರೆ ಅದನ್ನೇ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ ಇನ್ನು ಅಂತೇಳ್ಬಿಟ್ಟು. ಇನ್ನು ಅದೆಲ್ಲ ಹಾಕಾದ್ಮೇಲೆ ನೋಡಿ ಇಷ್ಟು ಪಾಟ್ಗಳು ನಾವು ತಂದಿದ್ದು. ಒಂದು ಅದು ಸ್ಪೈಡರ್ ಪ್ಲಾಂಟ್ ಅಂತೇಳಿ, ಇನ್ನೊಂದು ಯಾವುದು ಲಿಫ್ಟಿಕ್ ಆರ್ಗಾನಿಕ್ ಅಂತೇನೋ ಹೇಳಿದ್ರು ಅವರು. ಇದೆಲ್ಲ ಇನ್ಸೈಡು ಪ್ಲಾಂಟ್ಗಳು, ಮನೆ ಒಳಗಡೆ ಇಟ್ಕೊಳ್ಳುವಂಥದ್ದು. ನಾನೇನಕ್ಕೆ ಅದನ್ನು ತೊಗೊಬಂದೆ ಅಂತಂದರೆ, ನಮ್ಮ ಮನೆ ಹತ್ರ ಮುಂದೆಗಡೆ ಇದು ಬಿಸಿಲೆಲ್ಲ ಬರೋದಿಲ್ಲ, ಸ್ವಲ್ಪ ಕಮ್ಮಿನೇ. ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ, ಬರುತ್ತೆ, ಬಟ್ ಬಿಸಿಲು ಬರಲ್ಲ.
ಹಾಗಾಗಿ ನಾನು ಈ ಪ್ಲಾಂಟ್ಗಳನ್ನ ತೊಗೊಬಂದೆ ಮುಂದೆ ಇಡೋದಕ್ಕೆ, ಮತ್ತು ಕಿಚನಲ್ಲಿ ಇಟ್ಕೊಳ್ಳೋಣ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ತೊಗೊಂಬಂದೆ. ಚೆನ್ನಾಗಿದೆ, ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕಿಂತ ಇನ್ನೊಂದು ಗರಿ ಟೈಪ್ ಬರುತ್ತೆ, ಅದು ಅಮ್ಮನ ಮನೇಲಿದೆ, ಆ ಥರದ್ದು ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ಬಟ್ ನಮ್ಮನೆ ಮುಂದೆ ಬಿಸಿಲೆಲ್ಲ ಬರಲ್ಲ ಅಲ್ವಾ, ಸುಮ್ಮನೆ ತೊಗೊಬಂದು ಅಷ್ಟು ದುಡ್ಡು ಕೊಟ್ಟು ತೊಗೊಂಬಂದು ಅದು ಒಣಗೋದ್ರೆ ನಮಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೆ ನಾನು ಬೇಡಪ್ಪ, ಇನ್ಸೈಡ್ ಪ್ಲಾಂಟ್ ಬರುತ್ತಲ್ಲ ಅದನ್ನೇ ತೊಗೊಳ್ಳೋಣ, ಮೀಡಿಯಮ್ ಇದರಲ್ಲಿರಬೇಕು ಅದು ಟೆಂಪ್ರೇಚರಲ್ಲಿ, ಗಾಳಿ ಬೆಳಕಿದ್ರೆ ಸಾಕು ಆ ಗಿಡಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ತೊಗೊಂಡೆ. ಇನ್ನು ಮನೆ ಎಷ್ಟೇ ನೀಟಾಗಿ ಅವರು ಕ್ಲೀನ್ ಮಾಡ್ಕೊಂಡಿದ್ರು ಕೂಡ ಸ್ವಲ್ಪ ಡಸ್ಟ್ ಅಂತೂ ಇದ್ದೇ ಇರುತ್ತೆ. ಒಂದು ವೀಕ್ ಆಯ್ತಲ್ಲ, ರೋಡ್ ಸೈಡ್ ಅಲ್ವಾ ಮನೆ ಇರೋದು, ಹಾಗಾಗಿ ಡಸ್ಟ್ ಇತ್ತು. ಇನ್ನು ಸ್ಟವ್ವು, ಕಿಟಕಿಗಳು ಮತ್ತು ಸೆಲ್ಫು ಎಲ್ಲನೂ ನೀಟಾಗಿ ಒರೆಸಿ ಇಡ್ತಾ ಇದ್ದೆ. ನಾನು ಅದೆಲ್ಲ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಉಳಿದೆಯಪ್ಪ ಅಂತೇಳ್ಬಿಟ್ಟು. ಇವ್ರು ಮಾಮೂಲಿ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಳ್ತಾರೆ. ಬಟ್ ಏನು ಗೊತ್ತಾ, ಅವ್ರಿಗೆ ಸ್ವಲ್ಪ ಟೈಮ್ ಇರಲಿಲ್ಲ ಈ ಸಲ. ಹಾಗಾಗಿ ಅವರು ಬರೋದು ಹೋಗೋದೇ ಅವ್ರಿಗೇ ಟೈಮ್ ಸಾಕಾಗಲಿಲ್ಲ. ಹಾಗಾಗಿ ಮನೆದೇನೋ ಅವ್ರು ಇದು ಮಾಡಿರಲಿಲ್ಲ. ಪಾಪ ಅವರು ಕಸ ಹೊಡೆದಿರೋದೇ ಹೆಚ್ಚು, ಇಲ್ಲ ಅಂತಂದಿದ್ರೆ ಅವರು ಧೂಳು ಬಿಡೋಲ್ಲ, ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವಾಗೆಲ್ಲ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಟಿಫನ್ ಕೂಡ ಮಾಡ್ಕೊಂಬಿಡೋಣ, ಏನು ಕೆಲಸ ಬೇರೆ ಜಾಸ್ತಿ ಇರುತ್ತೆ ಅಲ್ವಾ. ಹಾಗಾಗಿ ಫಸ್ಟ್ ಟಿಫನ್ ಮಾಡ್ಕೊಂಡು ಆಮೇಲೆ ಕೆಲಸ ಶುರು ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡೆ. ಇನ್ನು ದೋಸೆ ಹಿಟ್ಟಿಗೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು ಎಲ್ಲನೂ ಹಾಕ್ಕೊಂಡು ಸೆಟ್ ದೋಸೆ ಥರ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಇಡ್ಲಿ ಬ್ಯಾಟರ್ ಆಯಿತಾ, ನನಗೆ ಇಡ್ಲಿ ಬ್ಯಾಟರಲ್ಲಿ ದೋಸೆ ಹಾಕೊಳ್ಳೋಕೆ ತುಂಬ ಇಷ್ಟ. ಹಾಗಾಗಿ ಈ ಥರ ಹಾಕ್ಕೊಳ್ತಾ ಇದ್ದೆ. ಒಂದು ಸೈಡು ಮಾತ್ರ ಇದು ಮಾಡ್ಕೊಳ್ಳೋದಷ್ಟೇ, ನೆಕ್ಸ್ಟ್ ಸೈಡ್ ಬೇಕಂದರೆ ನೀವು ಮಾಡ್ಕೊಬೋದು. ನಾನು ಎರಡು ಸೈಡೂ ಫ್ರೈ ಮಾಡಿಕೊಂಡೆ, ಯಾಕಂದರೆ ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ ಅಲ್ವಾ, ಹಾಗಾಗಿ ಅದು ಕೂಡ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಮಾಡಿಕೊಂಡೆ. ನನಗೆ ತುಂಬ ಇಷ್ಟ ಈ ಥರ ಸೆಟ್ ದೋಸೆ ಮತ್ತು ಈ ಥರ ಈರುಳ್ಳಿ ಮತ್ತು ಕ್ಯಾರೆಟು ಅದನ್ನೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ನಾನು ಈ ಥರ ದೋಸೆ ಬ್ಯಾಟರ್ಗೆಲ್ಲ ಪಾಲಕ್ ಸೊಪ್ಪಿದ್ರೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ, ಇಲ್ಲ ಅಂತಂದರೆ ಬೀಟ್ರೇಟ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ತೀನಿ, ಅದು ಇಲ್ಲ ಅಂತಂದರೆ ಚೀಸ್ ಇರುತ್ತಲ್ವ ಚೀಸನ್ನು ಕೂಡ ಹಾಕ್ಕೊಳ್ತೀನಿ. ಚೀಸ್ ದೋಸೆ, ಬಟರ್ ದೋಸೆ ಆ ಥರ ಏನು ಬೇಕಾದ್ರೂ ಮಾಡ್ಕೊಂಡು ತಿಂತೀನಿ. ನನಗಂತೂ ಈ ಥರ ವೆರೈಟಿ ದೋಸೆ ಮಾಡ್ಕೊಂಡು ತಿಂದಾಗ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಈ ಥರ ಮಾಡ್ಕೊಳ್ಳೋಣ, ಬೇಗನೂ ಆಗುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಅಂತೇಳಿ ಮಾಡಿಕೊಂಡೆ. ಇದು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಕಾಯಿ ಚಟ್ನಿ ಮಾಡಿರಲಿಲ್ಲ, ನಾನು ಒಬ್ಳಿಗೆ ಅಲ್ವಾ, ಸುಮ್ಮನೆ ನಾನು ಒಬ್ಳಿಗೆ ಮಾಡಿಕೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಅಗಸೆ ಬೀಜದ್ದು ಚಟ್ನಿ ಪುಡಿ ಇತ್ತು, ಅದನ್ನೇ ಹಾಕ್ಕೊಳ್ಳೋಣ ಅಂಥೇಳಿ ಅದನ್ನೇ ಹಾಕ್ಕೊಂಡು ತಿಂದೆ. ಚೆನ್ನಾಗಿರುತ್ತೆ, ಏನಿಲ್ಲ, ಯಾಕಂತಂದರೆ ಇದಕ್ಕೆ ಚಟ್ನಿನೇ ಬೇಕು ಅಥವಾ ಕುರ್ಮನೇ ಬೇಕು ಆ ಥರ ಏನಿಲ್ಲ, ಸಾಗುನೇ ಬೇಕು ಅನ್ನೋದೇನಿಲ್ಲ. ತರಕಾರಿ ಎಲ್ಲ ಹಾಕಿ ಮಾಡಿರ್ತೀವಲ್ವ, ಬಿಸಿ ಬಿಸಿಲು ತಿನ್ನಬೇಕು. ಇದನ್ನು ಆರೋದ್ಮೇಲೆ ತಿಂದರೆ ಅಷ್ಟು ಅನಿಸಲ್ಲ, ಚಟ್ನಿ ಅಥವಾ ಏನಾದರೂ ಸಾಗು ಬೇಕು ಅಂತ ಅನಿಸುತ್ತೆ. ಬಟ್ ಇದು ಬಿಸಿಲು ತಿಂದಾಗ ಏನಿಲ್ಲ, ಆರಾಮಾಗಿ ತಿನ್ಕೊಂಬಿಡ್ಬೋದು. ಅದರಲ್ಲೂ ಅಗಸೆ ಬೀಜದ ಚಟ್ನಿ ಪುಡಿ ಜೊತೆ ನೀವು ತಿಂತು ಅಂತಂದರೆ ಇನ್ನೂ ಟೇಸ್ಟು ಅದ್ಭುತವಾಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು, ಒಂದು ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿ ಮಾಡಿದ್ದೆ ಅಲ್ವಾ, ಹಾಗಾಗಿ ಇಷ್ಟ ಆಯಿತು. ಇನ್ನು ನಾನು ಕೂಡ ಟಿಫನ್ ಹಾಕ್ಕೊಂಬಿಟ್ಟೆ. ನನಗೆ 2 ದೋಸೆ ಸಾಕಾಗುತ್ತೆ, ನಾನು ಅಷ್ಟೇ ತಿನ್ನೋದು. ಇನ್ನು ಮಧ್ಯಾಹ್ನಕ್ಕೂ ಕೂಡ ನಾನು ಇನ್ನೊಂದೆರಡು ದೋಸೆ ಆಗುತ್ತೆ, ಅದನ್ನೇ ತಿನ್ಕೊಂಬಿಟ್ಟು ಇನ್ನು ಸಂಜೆ ಸಾಂಬಾರು ಮಾಡೋಣ ಅಂತೇಳಿ ಅಂದ್ಕೊಂಡೆ. ಯಾಕಂದರೆ ತುಂಬಾ ಕೆಲಸ ಇತ್ತು ನನಗಂತೂ ಮನೆಯಲ್ಲಿ. ಯಾಕಂದರೆ ಒಂದು ವೀಕ್ ಹೋಗಿದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿಂದ ತೊಗೊಬಂದಿದ್ದು ಸಾಮಾನುಗಳನ್ನೆಲ್ಲ ನಾನು ಎತ್ತಿಡೋದು, ಜೋಡಿಸೋದೇ ಆಗೋಯಿತು ನನಗೆ. ಅದೇ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ಅಲ್ಲೂ ಕೆಲಸ ಮಾಡಿದ್ನ, ಇಲ್ಲೂ ಬಂದು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡೋದ್ರಲ್ಲಿ ಸಾಕಾಗೋಯಿತು. ಇನ್ನು ಫ್ರಿಜ್ಜಲ್ಲೆಲ್ಲ ಕಾಳುಗಳೆಲ್ಲ ಇದೆ ಅಲ್ವಾ, ಅದನ್ನು ಕೂಡ ಮತ್ತೆ ತೆಗೆದು ಎಲ್ಲ ಒರೆಸ್ಕೊಂಡು ಅದನ್ನೆಲ್ಲ ಇಡಬೇಕಿತ್ತು. ಅದು ನನಗೆ ತುಂಬ ಇದಾಯಿತು. ಅದರಲ್ಲಂತೂ ನನಗೆ ಡಬಲ್ ಕೆಲಸ ಕೊಟ್ಬಿಡ್ತು ನನಗಂತೂ. ಇನ್ನು ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಫ್ರಿಜ್ಜನ್ನು ಕೂಡ ಟಿಫನ್ ಆದಮೇಲೆ ಫ್ರಿಜ್ಜು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನೇನು ಗೊತ್ತಾ, ಫ್ರಿಜ್ ಕವರ್ನ 2 ಇಟ್ಕೊಂಡಿದ್ದೀನಿ, 2 ಸೆಟ್ಟು. ಒಂದು ಸೆಟ್ ತೆಗೆದ್ರೆ ಇನ್ನೊಂದು ಸೆಟ್ ಹಾಕ್ಕೊಬೇಕು, ಆ ಥರ 2 ಇಟ್ಕೊಂಡಿದ್ದೀನಿ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಫ್ರಿಜ್ ಮೇಲೂ ಅಷ್ಟೇ ಡೈರೆಕ್ಟಲ್ಲಿ ಅಡುಗೆ ಕಿಚನ್ದು ವಿಂಡೋ ಇದೆಯಲ್ಲ, ಅಲ್ಲಿಂದ ಧೂಳು ಬರುತ್ತೆ. ನಾನಂತೂ ಮನೇಲಿದ್ದಾಗ ಡೈಲಿ ಫ್ರಿಜ್ ಮೇಲ್ಗಡೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ 1 ವೀಕ್ ಆಯಿತು ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮೇಲ್ಗಡೆ ಇದೆ, ಒಳಗಡೆ ಅಷ್ಟು ಇದಿರಲ್ಲ. ನಾನು ಒಳಗಡೆ ನೀಟಾಗಿ ಎಣ್ಣೆ ಇಟ್ಕೊಂಡಿರ್ತೀನಿ. ನಾನು ಫ್ರಿಜ್ನ ಪರ್ಟಿಕ್ಯುಲರಾಗಿ ಫ್ರಿಜ್ನೇ ಕ್ಲೀನ್ ಮಾಡಬೇಕು ಅನ್ನೋ ಇದರಲ್ಲಿ ಇಟ್ಕೊಂಡಿರಲ್ಲ. ನಾನು ಅವಾಗವಾಗ ತರಕಾರಿ ಎಲ್ಲ ಖಾಲಿ ಆದಾಗ ನೀಟಾಗೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಲ್ವ, ಹಾಗಾಗಿ ಬೇಗ ಅಷ್ಟು ಗಲೀಜಾಗಲ್ಲ ನಮ್ಮ ಮನೆಯಲ್ಲಿ.
ಇನ್ನು ಸ್ಪೈಸಸ್ ಎಲ್ಲ ನಾನು ಆಗಾಗ್ಗೆ ಇಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಅಷ್ಟು ಗಲೀಜು ಮಾಡ್ಕೊಳ್ಳೋಕೆ ನಾನು ಬಿಡೋಲ್ಲ. ಇನ್ನು ಮೇಲ್ಗಡೆ ಮಾತ್ರ ಧೂಳಿರುತ್ತೆ ಅಲ್ವ, ಅದನ್ನು ಮಾತ್ರ ನಾನು ಡೈಲಿ ಈ ಥರ ಒರೆಸ್ಕೊಳ್ತಾ ಇರ್ತೀನಿ. ಇವತ್ತಂತೂ 7 ಡೇಸ್ 1 ವೀಕ್ ಅಲ್ವ, ಜಾಸ್ತಿ ಡಸ್ಟ್ ಆಗಿತ್ತು. ಹಾಗಾಗಿ ನೀಟಾಗೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮೇಲ್ಗಡೆ ನೀಟಾಗೆಲ್ಲ ಒರೆಸ್ಕೊಳ್ತಾ ಇದ್ದೆ. ನಾನಿಲ್ಲಿ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಏನಾದ್ರೂ ಫ್ರಿಜ್ ಕ್ಲೀನ್ ಮಾಡೋ ಟೈಮಲ್ಲಂತೂ. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂತೇಳಿ ನಾನು ಆ ಥರ ಮಾಡ್ಕೊಂಬಿಡ್ತೀನಿ. ಎಲ್ಲ ಡೀಪ್ ಕ್ಲೀನ್ ಆದಮೇಲೆ ನಾನು ಸ್ವಿಚ್ ಆನ್ ಮಾಡ್ಕೊಳ್ಳೋದು. ಇನ್ನು ಡ್ರೈ ಫ್ರೂಟ್ಸು, ಕಾಳುಗಳು ಎಲ್ಲನೂ ನಾನು ಫ್ರಿಜ್ಜಲ್ಲಿ ಹೋಗ್ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಇವಾಗ ಮತ್ತೆ ಜೋಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಏನು ಗೊತ್ತಾ, ಅದು ಕಬೋರ್ಡ್ ಇದೆಯಲ್ಲ ಗ್ರಾಸರಿ ಫಿಲ್ ಮಾಡೋದು, ಅದೆಲ್ಲ ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ. ಬಟ್ ನನಗೆ ಕೈ ಎಟ್ಕಲ್ಲ ಮೇಲ್ಗಡೆವರೆಗೂ. ಅದಕ್ಕೇ ಜಾಸ್ತಿ ಬೇಗ ಬಳಸ್ತೀನಿ ನೋಡಿ. ಈ ಬೇಳೆಕಾಳುಗಳು ಅಥವಾ ಹೆಸರು ಕಾಳು ಅವೆಲ್ಲ ನಾನು ಆವಾಗವಾಗ ಬಳಸ್ತಾ ಇರ್ತೀನಲ್ವ, ಅದನ್ನು ಕೆಳಗಡೆ ಇಟ್ಕೊಂಡಿರ್ತೀನಿ. ಇನ್ನು ಮಿಕ್ಕದನ್ನು ಮೇಲ್ಗಡೆ ಇಟ್ಕೊಂಡಿರ್ತೀನಿ. ಅದನ್ನು ಬೇಕಾದರೆ ನಿಧಾನಕ್ಕೆ ತೊಗೋಬೋದು ಅಂತೇಳ್ಬಿಟ್ಟು ಹಂಗೆ ಇಟ್ಕೊತೀನಿ. ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ನನಗೆ ಬೇಕೇ ಬೇಕಲ್ವ, ಅದನ್ನು ನನಗೆ ಹತ್ತಿರದಲ್ಲೇ ಇಟ್ಕೊಂಡ್ಬಿಡ್ತೀನಿ. ಅಲ್ಲೇ ಕೈಗೆ ಇಟ್ಕೋ ಥರನೇ ಇಟ್ಕೊಂಡ್ಬಿಡ್ತೀನಿ. ಇನ್ನೆಲ್ಲ ಜೋಡಿಸ್ಬೇಕಾದ್ರೆ ಬಟಾಣಿ ಏನಾಯಿತು ಗೊತ್ತಾ, ಮೇಲ್ಗಡೆಯಿಂದ ಅದು ಕ್ಯಾಪ್ ಲೂಸ್ ಆಗಿತ್ತೇನೋ, ನಾನು ನೀಟಾಗಿ ಹಾಕಿರಲಿಲ್ಲ, ಅದು ಕೆಳಗಡೆ ಚೆಲ್ಲೋಯ್ತು. ಇನ್ನು ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಅದನ್ನೆಲ್ಲ ಎತ್ತಿ ಇಡೋಷ್ಟರಲ್ಲೇ ನನಗೆ ಸ್ವಲ್ಪ ಟೈಮ್ ಅಲ್ಲೇ ಆಗೋಯ್ತು. ತುಂಬ ರಿಸ್ಕ್ ಅಂತ ಅನ್ನಿಸ್ಬಿಡ್ತು. ಬಟಾಣಿ ಗೊತ್ತಲ್ಲ ನಿಮಗೆ, ಅದು ಚೆಲ್ಲೋದ್ರಂತೂ ಗುಂಡುಕಿರೋದಕ್ಕೂ ಅದಕ್ಕೂ ಓಡಿ ಹೊಟ್ಟೋಗ್ಬಿಟ್ಟಿರುತ್ತೆ ಸುತ್ತಮುತ್ತ. ಅದನ್ನೆಲ್ಲ ಹುಡುಕಿ ಎತ್ತಿ ಮತ್ತೆ ಅದನ್ನೆಲ್ಲ ಸ್ಟೋರ್ ಮಾಡಿ ಇಡೋಷ್ಟರಲ್ಲಿ ಸಾಕಾಯಿತು. ನನಗೆ ಇದರಲ್ಲೇ ರಿಸ್ಕ್ ಅಂತ ಅನ್ನಿಸ್ಬಿಡ್ತು. ಇನ್ನು ಅದನ್ನೆಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡೆ. ಇನ್ನೇನು ಮಾಡೋಕ್ಕಾಗತ್ತೆ, ಮಾಡಲೇಬೇಕಲ್ಲ ಅಂತೇಳ್ಬಿಟ್ಟು ಮಾಡಿಕೊಂಡೆ. ಅದಕ್ಕೆ ನಾನು ಬೆಳಿಗ್ಗೆ ಬೇಗನೆ ಟಿಫನ್ ಮಾಡ್ಕೊಂಡು ಕೆಲಸ ಶುರು ಮಾಡಿದ್ದು. ಇನ್ನು ಇದನ್ನು ಇಟ್ಕೊಂಡ್ರೆ ನಾನು ಟಿಫನ್ ಮಾಡೋಕ್ಕೂ ಟೈಮ್ ಇರಲ್ಲ. ಹಾಗಾಗಿ ನಾನು ಹಂಗೆ ಮಾಡಿಕೊಂಡೆ. ಇನ್ನು ಫ್ರಿಜ್ಜು ಒಂದು ಸಲ ಹಾಗೇ ಕ್ಲೀನ್ ಮಾಡಿಕೊಂಡೆ. ಏನು ಜಾಸ್ತಿ ಗಲೀಜಿಲ್ಲ ನಮ್ಮ ಮನೇಲಿ, ಫ್ರಿಜ್ ನೀಟಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ನೀಟಾಗಿ ಹಾಗೇ ಮೇಲ್ಮೇಲೆ ಒರೆಸ್ಕೊಂಡು ಫ್ರಿಜ್ ಕವರ್ನೂ ಕೂಡ ಹಾಕ್ಕೊಂಡೆ. ಒಂದು ಫ್ರಿಜ್ ಕವರಲ್ಲಿ ಏನು ಗೊತ್ತಾ, ಅದು ಹ್ಯಾಂಡಲ್ ಕವರ್ ಬರುತ್ತಲ್ಲ ಅದಿಲ್ಲ. ಇನ್ನೊಂದು ಫ್ರಿಜ್ ಕವರಲ್ಲಿ ಹ್ಯಾಂಡಲ್ ಕವರ್ ಬಂದಿದೆ. ಒಂದು ಆನ್ಲೈನಲ್ಲಿ ಬುಕ್ ಮಾಡಿದ್ದಿದ್ದು, ಇನ್ನೊಂದು ಆಫ್ಲೈನಲ್ಲಿ ತೊಗೊಂಡಿದ್ದು. ಹಾಗಾಗಿ ಹಿಂಗೆ ಬಂದಿದೆ ಅಷ್ಟೇ. ಹಾಗಾಗಿ ಇನ್ನು ಅದನ್ನು ವಾಶ್ ಮಾಡಿ ಹಾಕೋಣ ಆಮೇಲೆ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದಿದೆ. ಮತ್ತೆ ಅದನ್ನೆಲ್ಲ ತೆಗೆದು ಮಾಡಿದಾಗ ಗಲೀಜಾಗಿಬಿಡುತ್ತೆ. ನೋಡೋದೆ ಅದನ್ನು ಯೂಸ್ ಮಾಡೋಣ, ಆಮೇಲೆ ವಾಶ್ ಆಗೋಣ ಅಂದ್ಬಿಟ್ಟು ಮತ್ತೆ ಅದನ್ನೇ ಹ್ಯಾಂಡಲ್ದು ಹಾಕ್ತೆ, ವಾಶ್ ಮಾಡ್ದೇನೆ. ಆಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ತರಕಾರಿ ಎಲ್ಲ ತಂದಿದ್ದು ಅಲ್ವ ನಾವು ಊರಿಂದ, ಸುಮಾರಷ್ಟು ತರಕಾರಿಗಳನ್ನ ತಂದಿದ್ದೆ. ಅದರಲ್ಲೂ ಕೂಡ ಇನ್ನೂ ತರಕಾರಿ ತೊಗೋಬೇಕಿತ್ತು ನಾನು. ಆದರೆ ನಮ್ಮ ಮನೇಲಿ ಅವರು ಬ್ಯಾಗ್ ಹಿಡ್ಕೊಂಬರೋಕ್ಕೆ ಆಗಲಿಲ್ಲ. ಮಾರ್ಕೆಟಿಂದ ಮನೆವರೆಗೂ ಸ್ವಲ್ಪ ದೂರ ಇದೆ ಅಲ್ವ, ಅಲ್ಲಿಂದ ಹಿಡ್ಕೊಂಬರೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟೆ. ಬಿಡು, ನಾನು ಇಲ್ಲೇನೇ ತೊಗೊತೀನಿ ಅಂತ. ಹಂಗೂ ಅಮ್ಮ ಅಣ್ಣ ಬಂದ ಮೇಲೆ ಹೋಗಿ ತೊಗೊಂಬರೋಕು ಗಾಡೀಲಿ ಅಂತ ಹೇಳಿದ್ರು. ಇಲ್ಲ ಬೇಡ ಬಿಡ್ರಮ್ಮ, ಇವಾಗ ನಾನು ಮತ್ತೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಇನ್ನು ತೊಂಡೆಕಾಯಿ, ಗೋರಿಕಾಯಿ ಮತ್ತು ಕುಂಬಳಕಾಯಿ ಅವೆಲ್ಲ ತರಬೇಕಿತ್ತು. ಹೋದ ಸಲ ಹೋದಾಗ ಅವೆಲ್ಲ ತಂದಿದ್ದೆ. ಈ ಸಲ ಅವು ಸ್ವಲ್ಪ ಮಿಸ್ ಆಯಿತು. ಇನ್ನು ಅವೆಲ್ಲ ತೊಳೆದು ಎಲ್ಲ ಒಣಗಕ್ಕೆ ಹಾಕ್ಬಿಟ್ಟು ಇನ್ನು ಮನೆಯೆಲ್ಲ ಒರೆಸ್ಕೊಂಬಿಡೋಣ ಅಂತೇಳ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡೆ. ಇನ್ನು ಪಾಟ್ಗಳೆಲ್ಲ ನಾನು ಇಡಬೇಕಿತ್ತು. ನನಗೆ ಬೆಳಿಗ್ಗೆಯಿಂದನೇ ಅದು ಮನಸ್ಸಿಗೆ ಇದಾಗ್ತಾಯಿತ್ತು. ನಾನು ಎಷ್ಟು ಬೇಕು ಅದನ್ನೆಲ್ಲ ಇಡ್ತೀನೋ, ಮನೆ ಮುಂದೆ ಹೇಗೆ ಕಾಣಿಸುತ್ತೋ ನೋಡಬೇಕು ಅಂತ ಅಂದ್ಕೊಂಡು ನಾನು ಇವತ್ತು ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ನಾನು ಇಲ್ಲಾಂದಿದ್ರೆ ಇವತ್ತು ನಾನು ಎದ್ದು ಇಷ್ಟನ್ನೆಲ್ಲ ಮಾಡ್ತಾನೆ ಇರಲಿಲ್ಲ. ಯಾಕಂದರೆ ನೈಟ್ ಬಂದಿದ್ದೆ ನಾವು, ಅಲ್ಲಿ ಜರ್ನಿ ಮಾಡಿ ಇಲ್ಲಿ ಬಂದು ಮಲ್ಕೊಂಡಿದ್ದೆ. 12:30 ಆಯಿತಾ. ಇನ್ನು ಬೆಳಿಗ್ಗೆ ಬೇಗನೂ ಕೂಡ ಎದ್ದಿದ್ನ. ಇನ್ನು ಈ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ನನಗೆ ಅಷ್ಟು ಇದಾಗ್ತಿರ್ಲಿಲ್ಲ. ಸ್ವಲ್ಪ ಪೇನ್ ಅಂತಲೇ ಅನ್ನಿಸ್ತಾಯಿತ್ತು, ಸುಸ್ತು ಅಂತಲೇ ಅನ್ನಿಸ್ತಾಯಿತ್ತು. ಅಲ್ಲಿಂದ ಜರ್ನಿ ಮಾಡಿದ್ದು ಮತ್ತು ಅಲ್ಲೆಲ್ಲ ಕೆಲಸ ಮಾಡಿದ್ದು ಮತ್ತು ಇಲ್ಲಿ ಬಂದು ಇಷ್ಟೆಲ್ಲ ಮಾಡ್ತಿರೋದು ರಿಸ್ಕ್ ಅಂತಲೇ ಅನ್ನಿಸ್ತಾಯಿತ್ತು. ಆದರೂ ಕೂಡ ನಾನು ಈಗ ನಾವು ಮನಸ್ಬಿಟ್ರೆ ಏನು ಬೇಕಾದರೂ ಮಾಡ್ತೀವಿ ಅನ್ನೋದೊಂದು ಇರುತ್ತಲ್ವ. ಹಾಗಾಗಿ ಇಲ್ಲ, ನಾನು ಮನೆಯೆಲ್ಲ ಇವತ್ತು ಕ್ಲೀನ್ ಮಾಡಿಕೊಂಡು ನನ್ನ ಪಾಟೆಲ್ಲ ನೀಟಾಗಿ ಜೋಡಿಸ್ಬಿಡಬೇಕು, ಹೇಗೆ ಕಾಣಿಸುತ್ತೆ ನೋಡಬೇಕು ಅನ್ನೋದೊಂದು ಮನಸ್ಸಲ್ಲಿತ್ತು. ಹಾಗಾಗಿ ಎಲ್ಲನೂ ನೀಟಾಗಿ ಇಟ್ಕೊಂಡೆ. ಇನ್ನು ಮನೆ ಮುಂದೆ ಆ 2 ಪಾಟ್ ಇಟ್ಟೆ. ಇನ್ನು ಕಿಚನಲ್ಲಿ ಇಡಬೇಕಿತ್ತಲ್ವ, ಈ ತರಕಾರಿನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಇಡೋದು ಅಂಥೇಳಿ ಎತ್ತಿಡ್ತಾ ಇದ್ದೆ. ಇನ್ನು ಅದು ಬರಬೇಕಾದ್ರೇ ನಾನು ಫ್ರಿಜ್ದು ಬಾಕ್ಸ್ಗಳನ್ನೆಲ್ಲ, ಸ್ಟೋರೇಜ್ ಬಾಕ್ಸ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಮತ್ತು ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟು ಎಲ್ಲನೂ ಒರೆಸ್ಕೊಂಡು ಅದಕ್ಕೆಲ್ಲ ತರಕಾರಿನೆಲ್ಲ ಸ್ಟೋರ್ ಮಾಡಿ ಎತ್ತಿಡ್ತಾ ಇದ್ದೆ. ಸುಮಾರಷ್ಟು ತರಕಾರಿಗಳಿತ್ತು. ಅದರಲ್ಲೂ ಕೂಡ ಆ ಬಾಕ್ಸ್ಗೆ ಇಡಿಸ್ತಿರ್ಲಿಲ್ಲ, ಇನ್ನೂ ಎಕ್ಸ್ಟ್ರಾನೇ ಇತ್ತು. ಹಾಗಾಗಿ ಸ್ವಲ್ಪನೆಲ್ಲ ಕವರಲ್ಲೇ ಹಾಕಿಬಿಟ್ಟು ಎತ್ತಿಟ್ಟೆ. ಅದು ಖಾಲಿ ಆದಮೇಲೆ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಸೌತೆಕಾಯಿ ಎಲ್ಲ ಅಲ್ಲಿ ಫುಲ್ಲು ಕಮ್ಮಿನೇ ಇತ್ತು. ಆಮೇಲೆ ಅವ್ರೇನು ಗೊತ್ತಾ, ಎಷ್ಟು ಬೇಕು ನಿಮಗೆ ಅಂತೇಳ್ಬಿಟ್ಟು ಅವರು ಸುಮಾರಷ್ಟು ಪರಿಚಯ ಅಂತಂದರೆ ಅಲ್ಲಿ ಹಳ್ಳಿ ಗೊತ್ತಲ್ವ ರೈತರು ಅಂತ ಅಂದರೆ, ಅವ್ರೇನು ಮಾಡಿದ್ರು ಒಂದು ಕೊಡೋ ಕಡೆ 2 ಕೊಡ್ತಾರೆ. ನಾವು ಹೋಗಿ ಏನಾರು ಕೇಳಿದಾಗ ಅವ್ರಿಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ, ತಗೊಳಪ್ಪ ಅಂತೇಳ್ಬಿಟ್ಟು ಕೊಟ್ಟರು. ಸುಮಾರು ಒಂದು 100 ರೂಪಾಯಿಗೆ ತೊಗೊಂಬಂದಿದ್ವಿ. ಸುಮಾರು ಒಂದು 25ರಿಂದ 30 ಸೌತೆಕಾಯಿನ ಕೊಟ್ಟಿದ್ದರು. ಬಟ್ ಎಲ್ಲವೂ ಕೂಡ ಚೆನ್ನಾಗಿತ್ತು. ಎಷ್ಟು ಎಳಸಾಗಿತ್ತು ಗೊತ್ತಾ. ಎಲ್ಲನೂ ಎತ್ತಿಟ್ಬಿಟ್ಟು ಇವಾಗ
ಪಾಟನ್ನು ನೋಡೋಣ ಯಾವ ಕಡೆ ಆ್ಯಂಗಲಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಇಡ್ತಾಯಿದ್ದೆ. ಇನ್ನು ನನಗೆ ಸ್ಟವ್ ಪಕ್ಕ ಇಡಬೇಕು ಅಂತ ಅಂದ್ಕೊಂಡಿದ್ದೆ, ಇಟ್ಟೆ. ಆಮೇಲೆ ಅದು ಯಾಕೋ ನನಗೆ ಇದಾಗಲಿಲ್ಲ, ಯಾಕಂದರೆ ಮೊದಲೇ ಪಾಟು ಅದು ಒರಿಜಿನಲ್ ಅಲ್ವಾ, ಪ್ಲಾಸ್ಟಿಕ್ ಆಗಿದ್ರೆ ಒಂಥರ ಅನಿಸೋದು. ಬಟ್ ಒರಿಜಿನಲ್ ಪ್ಲಾಂಟ್ಸ್ ಇರೋದ್ರಿಂದ ಬಿಸಿ ಅಥವಾ ಏನಾದರೂ ಎಣ್ಣೆ ಅದೆಲ್ಲ ಹಾರಿದಾಗ ಹಾಳಾಗ್ಬಿಡುತ್ತೆ ಅನ್ನೋದೊಂದು ಭಯ ಆಯಿತು. ಹಾಗಾಗಿ ಈ ಕಡೆ ಸೆಲ್ಫ್ಗೆ ಶಿಫ್ಟ್ ಮಾಡಿಬಿಟ್ಟೆ. ಹಂಗೂ ಅಣ್ಣಂಗೊಂದು ಫೋಟೋ ಹೊಡೆದು ಕಳಿಸ್ದೆ, ಇಲ್ಲ ಈ ಕಡೆನೇ ಮಾಡ್ಕೊಂಬಿಡು, ಆ ಕಡೆ ಹಾಳಾಗ್ಬಿಡುತ್ತೆ ಅಂತ ಹೇಳಿದ್ರು. ಇನ್ನು ಈ ಕಡೆನೇ ಇಟ್ಟೆ. ನಾನದು ದೊಡ್ಡ ಪಾಟ್ ಇತ್ತಲ್ವ, ಅದನ್ನು ನಾನು ಫ್ರಿಜ್ ಪಕ್ಕದಲ್ಲಿ ಇಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಅದು ಕಾಣಿಸ್ತಾನೂ ಇರಲಿಲ್ಲ, ಮತ್ತು ಅಲ್ಲಿ ಗಾಳಿ ಬೆಳಕು ಕಮ್ಮಿ ಇತ್ತು ಫ್ರಿಜ್ ಪಕ್ಕ. ಹಾಗಾಗಿ ಬೇಡ ಇಲ್ಲೇ ಇರಲಿ ಅಂತೇಳಿ ಅಲ್ಲೇ ಇಟ್ಟೆ. ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಬೆಳಿಗ್ಗೆ ಎದ್ದು ಕಿಚನ್ಗೆ ಬಂದಾಗ ಅಥವಾ ಹೊರಗಡೆ ನಿಂತ್ಕೊಂಡಾಗ ಗ್ರೀನರಿ ಎಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ, ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಇನ್ನು ನಾನು ಬಟ್ಟೆನೂ ಕೂಡ ವಾಶ್ ಮಾಡ್ಕೊಂಬಿಟ್ಟೆ. ಯಾಕಂತಂದರೆ ನನಗೆ ಬಟ್ಟೆ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಬರೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ಎಷ್ಟೇ ಆಗಲಿ ಆಗದೆ ಇರಲಿ, ನನ್ನ ಬಟ್ಟೆ ಅಂತೂ ಇರಬಾರ್ದು ನನ್ನ ಸ್ನಾನದ ಮನೆಯಲ್ಲಿ, ಆ ಥರ ನಾನು. ಹಾಗಾಗಿ ಬಟ್ಟೆನೂ ಕೂಡ ವಾಶ್ ಮಾಡಿಕೊಂಡು ಬಂದು ಅದನ್ನು ಕೂಡ ನೀರೆಲ್ಲ ಸೋರಲಿ, ಆಮೇಲೆ ಒಣಗಾಕೋಣ ಅಂತೇಳಿ ಇದು ಮಾಡಿದೆ. ಇನ್ನು ನಾನು ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಳಸಿ ಕಟ್ಟೆ. ಅದರಲ್ಲಿ ಕಪ್ಪುದು ಮತ್ತು ಬಿಳಿದು ತುಳಸಿ ಕೂಡ ಹಾಕಿದ್ದಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಇನ್ನು ಅದಕ್ಕೆ ಪೇಂಟ್ ಮಾಡಬೇಕಿತ್ತು ತುಳಸಿ ಕಟ್ಟೆಗೆ, ಅಲ್ಲಿ ಟೈಮ್ ಆಗಲಿಲ್ಲ. ಅಣ್ಣನೂ ಕೂಡ ಇವಾಗ ಆಗಲ್ಲ ಅಂತೇಳಿ ಇದು ಮಾಡೋದನ್ನ ನೈಟೇ ಬರ್ತಿದ್ದೋ ಅಲ್ವ, ನಾವು ತಂದಿದ್ದೆ ಅಲ್ಲಿ 4 ಗಂಟೆ ಆಗೋಯ್ತು ತುಳಸಿ ಕಟ್ಟೆ. ಇನ್ನು ಹೊಡೆದ್ರೂ ಕೂಡ ಅದು ಹಾರಲ್ಲ. ಮತ್ತು ಪೇಂಟ್ ಅಂಗಡಿನೂ ಕೂಡ ಅವತ್ತು ಸಂಡೇ ಇತ್ತು, ಯಾರೂ ತೆಗಿಯಲ್ಲ ಅಂತ ಹೇಳಿಬಿಟ್ಟು ತರಲಿಲ್ಲ. ನೋಡಬೇಕು, ಇಲ್ಲೇ ತೊಗೊಂಡು ಪ್ರತಿಯವ್ರ ಕೈಲೇ ಓಡಿಸ್ಬೇಕು. ಇನ್ನು ನಾನು ಕೂಡ ಪೂಜೆ ಎಲ್ಲ ಮಾಡಿಕೊಂಡೆ. ಮನೆ ಮುಂದೆ ನೋಡಿ ಆ ಪಾಟ್ಗಳೆಲ್ಲ ಇಟ್ಟಿರೋದ್ರಿಂದ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಬೆಳೀತು ಅಂತಂದರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಸಂಜೆಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ನುಗ್ಗೆಕಾಯಿ ಮತ್ತು ಗುಳ್ಸುಂಡೆಕಾಯಿ ಅದೆಲ್ಲ ಇತ್ತಲ್ವ, ಅದೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಬೇಳೆ ಹಾಕ್ಬಿಟ್ಟು ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಗುಳ್ಸುಂಡೆಕಾಯಿ ನಮ್ಮ ಅಮ್ಮ ಅವರು ಯೂಸ್ ಮಾಡಲ್ಲ, ಹಾಗಾಗಿ ನಾನು ಇಲ್ಲಿಗೆ ತೊಗೊಂಬಂದ್ಬಿಟ್ಟೆ. ನನಗಿದು ತುಂಬ ಇಷ್ಟ, ಗೊಜ್ಜೆಲ್ಲ ಮಾಡಿ ಇಟ್ಕೊತೀನಿ. ಬಟ್ ಇವತ್ತು ಸಾಂಬಾರಿಗೆ ಸ್ವಲ್ಪ ಹಾಕೋಣ, ಇನ್ನು ಸ್ವಲ್ಪ ಎತ್ತಿಡೋಣ ಅಂತೇಳಿ ಎತ್ತಿಡ್ತಾ ಇದ್ದೆ. ತುಂಬಾ ಒಳ್ಳೆಯದು ಇದು ಡಯಾಬಿಟಿಸ್ಗೆ, ಅದಕ್ಕೆಲ್ಲ ತುಂಬಾ ಹೆಲ್ತಿಗೆ ಒಳ್ಳೆಯದು. ಯಾವುದೇ ತರಕಾರಿ ಆದ್ರೂ ಕೂಡ ಹೆಲ್ತಿಗೆ ಒಳ್ಳೆಯದು, ಆದಷ್ಟು ತೊಗೊಳ್ಳಿ. ನಾನಂತೂ ಈ ಥರ ಸಿಕ್ಕಿದ್ರಂತೂ ಬಿಡೋದೇ ಇಲ್ಲ. ನಾನು ಮೊದಲೇ ಹೇಳಿದ್ದೀನಲ್ಲ, ನಾನು ಎಲ್ಲಾದರೂ ಹೋಯ್ತು ಅಂತಂದರೆ ಫಸ್ಟು ತರಕಾರಿ ನೋಡ್ತೀನಿ, ಸೊಪ್ಪು ತರಕಾರಿನ. ಇನ್ನು ಸಂಜೆಗೆ ಗುಳ್ಸುಂಡೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡ್ಕೊತಾ ಇರೋದು. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಯಾಕಂದರೆ ಸಂಜೆ ಆಯಿತು. ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಗೆ ಏನಾದರೂ ಅನಿಸಿದರೆ ಕಮೆಂಟ್ ಕೂಡ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.